ವೈಡ್ ಫೋಟೋ ಶೂಟ್ ಒಂದು ಸೈಡ್ ಆದ್ರೆ ಕ್ರಾಸ್ ಬರ್ತೀವಿ. ಹಾಂ ಅದೇ ರೀ, ನೀವು ಲೈವ್ ಇಟ್ಟಿರ ನಾ ಸೈಡ್ ಬಂದು ಒಂದು ಫೋಟೋ ತೊಗೊಂಡ್ಬಿಟ್ಟೆ ಮೊದಲು. ರೈತರ ಹೋರಾಟಕ್ಕೆ ಬಲ ಭಾರತ್ ಮಾತಾ ಕಿ, ಬಲ ಭಾರತ್ ಮಾತಾ ಕಿ. ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ದಯಮಾಡಿ ಸಹಕಾರ ಮಾಡಿ ಎಂದಾಗ ನಾವು ಕೊನೆಗೆ 40 ಟ್ರ್ಯಾಕ್ಟರ್ಗಳಲ್ಲಿ ಇವತ್ತು ಮೆರವಣಿಗೆ ಮಾಡಿದ್ದೇವೆ. ಅಂತಿಮವಾಗಿ ಇಷ್ಟೆಲ್ಲ ರೈತರು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಅತ್ಯಂತ ಶಾಂತ ರೀತಿಯಿಂದ ಹೋರಾಟ ಆಗಿರತಕ್ಕಂಥದ್ದು. ನಾನು ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾ ಗೌರವಿತವಾಗಿ ಕೇಳಲಿಕ್ಕೆ ಬಯಸ್ತೇನೆ. 3 ತಿಂಗಳಿಂದ ನಾವು ಹೋರಾಟ ಮಾಡಿದ್ದೇವೆ ಇಲ್ವಾ? 3 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. ತೊಗರಿ ಎತ್ತಿಗೆ ಮಠ ಬೆಳೆದೈತಿ, ಅದು ಗೊಡ್ಡೆಮ್ಮೆ ಆಗೈತಿ, ಹೌದಲ್ಲ? ಗೊಡ್ಡೆಮ್ಮೆ ಆದಂಗೆ ಇರ್ತಾರಲ್ಲ, ಅದಕ್ಕೆ ಹಾಲು ಇರಂಗಲ್ಲ. ಹಂಗ ತೊಗರಿ ಗಿಡ ಸನ್ಮಾನ್ಯ BS ಯಡಿಯೂರಪ್ಪನವರು ಸರ್ಕಾರ ರಚನೆ ಮಾಡುವಲ್ಲಿ ಶಿವಪಾರನ್ನು ವಹಿಸಿ ಇಡೀ ರಾಜ್ಯ ದೇಶಾದ್ಯಂತ ಗಮನ ಸೆಳೆದಿರ್ತಕ್ಕಂಥ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಇಂದಿನ ಸಚಿವರು, ಇವತ್ತಿನ ಹಾಲಿ ಶಾಸಕರು, ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜನಾರ್ದನ್ ರೆಡ್ಡಿ ಸಾಹೇಬ್ರವರೇ, ಹಾಗೂ ಬಿಸಿಲಿನಲ್ಲಿ ಬಂದು ಮನವಿ ಕೊಡ್ತಕ್ಕಂಥ ಹೋರಾಟ ಯಾವ್ದಾದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಇವತ್ತಿನ ರೈತ ಹೋರಾಟ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೇನೆ ನಾನು. ಈ ಸರ್ಕಾರಕ್ಕೆ ಏನು ಹೇಳುವಂತದ್ದು ಏನೂ ಇಲ್ಲ, ಹೇಳಿದ ನಡಲಿ. ಜನ ಯಾವಾಗ ಹೋಯ್ಕೋತಾರ? ಹೋಳಿ ಹುಣ್ಣಿಯಾಗ ಹೋಯ್ಕೋತಾರ. ಅವಾಗ ಯಾರ್ದು ಪರ್ಮಿಷನ್ ಅವಶ್ಯ ಇಲ್ಲ. ಹೋಳಿ ಹುಣ್ಣಿಯಾಗ ಹೋಯ್ಕೊಳಕ್ ಗೌಡ್ರ ಪರ್ಮಿಷನ್ ಅವಶ್ಯ ಇಲ್ಲ ಅಂತ. ಉಳಿದ ಟೈಮ್ ಹೋಗ್ಕೋಬೇಕಾದ್ರೆ ಪರ್ಮಿಷನ್ ಬೇಕಾಗೈತಿ. ಆದ್ರೆ ಈ ಸರ್ಕಾರ ಬಂದೈತಿ 2.5 ವರ್ಷ ಆತು. 2.5 ವರ್ಷ ಹೋಳಿ ಹುಣ್ಣಿನ ಐತಿ ಸರ್ಕಾರದಾಗ. ಎಲ್ಲ ಹೊಯ್ಕೊಳಕತ್ತಾರ ರೈತರು, ಹೆಣ್ಣು ಮಕ್ಕಳು, ಯುವಕರು, ರೈತರು. ಆ ಗಾಡಿ ತಗೊಂಡು ಸೈಕಲ್ ಮೋಟ್ರು ತಗೊಂಡು ಹೋಗ್ತಾವ್ರ. ಸಂಜೆ ಡಿಡಿ ಕೇಸ್ ಹತ್ತಾವ, ಡ್ರಿಂಕ್ ಅಂಡ್ ಡ್ರೈವ್. ಅವ್ರು ಕುಡಿದ ದುಡ್ಡಿನ ಮ್ಯಾಗ ನೀವು ಸರ್ಕಾರ ನಡೆಸಕತ್ತಿರು. ಪಾಪ ದುಡಿದು ಬಂದು ಒಂದು ಕ್ವಾರ್ಟರ್ ಕುಡಿದಿದ್ದು ಅಂದ್ರೆ ಅವ್ರು ಕೇಸ್ ಹಾಕತ್ತ ಸರ್, ದಂಡ ಹಾಕತ್ತೀರಿ. ಅದು ಸಾಲಲ್ಲ ನಿಮಗೆ. ಏನ್ ಬೇಕಾಗತ್ತೆ ನಿಮಗೆ? ಘಟಕದ ಹೇಸಿಗಳು ಸಾಲಲ್ಲ ನಿಮಗೆ. ಅಂತ ಹೆಚ್ಚಿಗೆ ಸರ್ಕಾರ ಇರಬೇಕು, ಹೋಗ್ಬೇಕು. ಸರ್ಕಾರ ಇರಬೇಕು, ಹೋಗ್ಬೇಕು. ಎಲ್ಲಕ್ಕೂ ಮೂಲ ರೈತ. ಕೇಂದ್ರ ಸರ್ಕಾರ ಸನ್ಮಾನ್ ನರೇಂದ್ರ ಮೋದಿ ಅವರು ಎಲ್ಲಾ ರೈತರ ಬೆಳೆಗಳಿಗೆ ಬೆಂಬಲ ಕೂಡ ಕೊಟ್ಟಿದ್ದಾರೆ. ಖರೀದಿ ಮಾಡೋದು ನಿಮಗೇಂತ ಹೊರಾಗೈತಿ, ಮಂತ್ರಿಗಳು ಇಲ್ಲಿ 2 ಮಂತ್ರಿಗಳು, ಹೆಸರಿಗೆ 2 ಮಂತ್ರಿಗಳು, ಮಹಾನ್ ಮುತ್ಸದ್ದಿಗಳು. ಮೊನ್ನೆ ಇದ್ರ ಮ್ಯಾಗ ಭಾಷಣ ಮಾಡಿ ಶಿವಾನಂದ ಪಾಟೀಲ್ ಭಾಷಣ ಮಾಡಕತ್ತಿದ್ರು. ಅವ್ರು ಸರ್ಕಾರ ಕೇಳ್ತಾರ, ಸರ್ಕಾರ ಯಾರು? ನೀವ್ಯಾಕಂದ್ರೆ ಯಾರು ಮಂತ್ರಿ ಆಗ್ಬಿಟ್ಟು ಬರ್ರಿ MP ಪಾಲ್ರಿ ನೀವಿಬ್ರು. ಸರ್ಕಾರ ಯಾರು ಹೇಳ? ಸರ್ಕಾರದ ಮಂತ್ರಿಗಳು ಮತ್ತೆ ನೀವು ಮುಖ್ಯಮಂತ್ರಿ ಹೇಳಿರ್ತಾರೆ ಅಷ್ಟ. ನಿಮ್ಗೆ ಜವಾಬ್ದಾರಿ ಐತಿಲ್ಲ? APMC ಮಂತ್ರಿ ನೀವು ಏನ್ ದಾರಿಗೈತೆ? ಆಗ್ಲ ಮಂತ್ರಿ ಬಿಟ್ಟು ಹೇಳ್ರಿ ಮಂತ್ರಿಗಳಿಗೆ, ಮಂತ್ರಿ ಬೇಡ ಸಭೆ ಒಳಗೆ. ಬರೀ ಅವ್ ಮುಖ್ಯಮಂತ್ರಿ ಆಗ್ಬೇಕು, ಇವ್ ಮುಖ್ಯಮಂತ್ರಿ ಆಗ ಅಲ್ಲಿಗೆ ಬರ್ತು ಮಡಿ ಬರ. ನೀನು ಕೋಳಿ ತಿಂದು ಮುಗಿಸ್ಬಿಟ್ರೆ ಅದ್ರ ಕೋಳಿ ಬಾರ್ಡರ್ ಮಾಡ್ಕೊಂಡು ಕೋಳಿ ಬಲಿ ಕೊಟ್ಟು ಮುಗಿಸ್ಬಿಟ್ರು. ಪಾಪ ಪ್ರಾಣಿ ಕೋಳಿ ಏನ್ ಮಾಡಿತ್ತು ಇವಾಗ? ಸಿದ್ದರಾಮಯ್ಯ ಅವರ, ಅದು ಸಿದ್ದರಾಮಯ್ಯ DK ಶಿವಕುಮಾರ್ ಮನೆಯವ್ರ ಕೋಳಿನ ಬೇಕಾಗಿತ್ತ ನಿಮಗೆ? ಆ ರುಚಿ ಐತೆ ಕೋಳ ಅಲ್ಲ. ತಿಳ್ರಿ ನೀವು ಕೋಳಿ ಚಂತನ ಬರ್ತದ ತಿಳ್ರಿ. ಏನ್ ನಾಟಿ ಕೋಳಿ ಬೆಂಕಿ ಹಚ್ಚಿದ ಕೋಳಿ ತಿಳ್ರಿ ನೀವು. ಆದ್ರೆ ಒಂದು ರೈತರ ಕಂತ ನೋಡ್ರಿ, ಇದು ಭಾಳ ಹೇಳಕ್ ಆಗುದಿಲ್ಲ. ಭಾಳ ಟೈಮ್ ಆಗೈತಿ, ಭಾಳ ದಣದಿರಿ. ದಯವಿಟ್ಟು ನಿಮ್ಮ ಮಂತ್ರಿಗಳಿಗೆ, ಕಾಂಗ್ರೆಸ್ ಶಾಸಕರಿಗೆ ಹೇಳಕ್ ಬಯಸ್ತೀನಿ ನಾನು. ವಿರೋಧ ಪಕ್ಷ ಅಂತ ಹೋರಾಟ ಮಾಡ್ತೈತಿ, ನೀವೇನ್ ಮಾಡಕತ್ತೀರಿ? ನಾಳೆ ರೈತರ ಮುಂದೆ ಬರಕ್ ಆಗುದಿಲ್ಲ ನಿಮಗ. ಇಲ್ಲಿಗೆ ನಿಮ್ಗೆ ಇತ್ತಿಸ್ತೀರಿ ಅಂತ ತಿಳ್ಕೋರಿ ಕಾಂಗ್ರೆಸ್ ಅಂತ. ಇದು ಇವತ್ತು ನಿಮ್ಗೆ ಕಾಂಗ್ರೆಸ್ ಕಟ್ಟಿ ಮುಗಿ ಅಂತ ತಿಳ್ಕೋರಿ ನೀವು. ಇವತ್ತಿಂದ ಶುರು ಇದು ಚರಮಗೀತೆ, ರೈತರ ಚರಮಗೀತೆ ಶುರು ಆಯ್ತು. ಇವತ್ತು ಕಾಂಗ್ರೆಸ್ಸಿನ ಚರಮಗೀತೆ ಶುರು ಆಯ್ತು. ಹೀಗಾಗಿ ದಯವಿಟ್ಟು ಇವತ್ತು ನಮ್ಮ ನಾಯಕರು ಬಂದ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬ್ರು ಬಂದಾರ. ಅವ್ರು ಬಂದ್ರಂದ್ರೆ ಸುಗಾಲ ತಿಳ್ಕೊಳ್ರಿ. ಅದನ್ನ ಅವ್ರು ಬಂದಾಗ BJP ಸರ್ಕಾರ ಬಂದೈತಿ. ಅವಾಗ ನಾವು ಶಾಸಕ ಕೈ ಬಿದ್ದೇವೆ. 110 ಇದ್ದೇವೆ ನಾವು. 6 ಮಂದಿ ಕರ್ಕೊಂಡು ಸರ್ಕಾರ ಮಾಡಿದ ಶ್ರೇಯಸ್ಸಿ ಯಾರಿಗದೈತೆ? ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬ್ ಅಂತಕ್ಕಂಥ ಮಾತು ಹೇಳ್ತೀನಿ ನಾವು. ಸುಖಾಲಿಂದ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವ್ರ ನೇತೃತ್ವದಲ್ಲಿ ಮುಂದೆ ಸರ್ಕಾರ ಬಂದೇ ಬರ್ತೈತಿ. 170 MLA ಆರ್ಸ್ ಬರ್ತಾವ ಅಂತ ಹೇಳಿ ಬಯಸ್ತೀನಿ ನಾನು. ಬಂದ್ರೆ ಯಾಕೆ ಭಾಳ ಮಾತಾಡಕ್ ಹೋಗುದಿಲ್ಲ ನಾನು. ಇವತ್ತು ಅವ್ರು ಏನೋ ಅಪ್ಲೋಡ್ ಮಾಡ್ಬೇಕಾಯ್ತು, ನಮ್ಗೆ ಟೈಮ್ ಕೊಡಲ್ಲ ಅಪ್ಲೋಡ್ ಮಾಡಕ್ಕೆ. ತಾಂತ್ರಿಕದಲ್ಲಿ ಅಪ್ಲೋಡ್ ಮಾಡಕ್ಕೆ ಟೈಮ್ ಕೊಡಲ್ಲ. ಅದಕ್ಕಾಗಿ ಇವತ್ತು ನಾವು ನೆರೆ ಗುಲ್ಬರ್ಗ ಕಳಿಸ್ಬೇಕಾದ್ರೆ ಗುಲ್ಬರ್ಗದವರು ತೋತಿಲ್ಲ. ಜಿಲ್ಲಾ ಬಂದಿ ಮಾಡಿದ್ದಾರೆ ಖರೀದಿಗೆ. ಹತ್ತಿ ಖರೀದಿ ಜಿಲ್ಲಾ ಬಂದಿ ಮಾಡಿದ್ದಾರೆ. ಇವೆಲ್ಲವರು ಸಮಗ್ರವಾಗಿ
ಇವತ್ತು ರಾಜ್ಯ ಸರ್ಕಾರಗಳೇ ಜಿಲ್ಲಾಧಿಕಾರಿಗಳು ಇವತ್ತು ಹತ್ತಿ ಬೆಳೆ ಖರೀದಿ ಇರ್ಬೋದು, ಉಳ್ಳಾಗಡ್ಡಿ ಖರೀದಿ ಕೇಂದ್ರ ಇರ್ಬೋದು, ಅದ್ರ ಜೊತೆಗೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಇರ್ಬೋದು, ಇವೆಲ್ಲವನ್ನು ತೊಗರಿ ಬೆಳೆ ಕೇಂದ್ರ ಅತಿ ಶೀಘ್ರದಲ್ಲಿ ತೆಗೆದು ರೈತರ ಸಂಘರ್ಷಕ್ಕೆ ಪರಿಹಾರ ಕೊಡುವಂತ ಕೆಲಸ ಈ ಸರ್ಕಾರ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ನಾವು ಸಂಘರ್ಷದ ಹಾದಿ ಹಿಡಿತೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಗಂಗಾವತಿಯ ಶಾಸಕರು, ಇಂದಿನ ಮಾಜಿ ಸಚಿವರು ಲಕ್ಷ್ಮೀಪುತ್ರ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಅವರು ಬಂದಂತ ಅವರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಈ ಹೋರಾಟದ ನೇತೃತ್ವವನ್ನು ವಹಿಸತಕ್ಕಂಥ ನಮ್ಮ ಮಾಜಿ ಶಾಸಕರಾದಂತಹ ನಡಳ್ಳಿ ಅವರೇ ಇದೀಗ ಮಾಡ್ಕೋಬೇಕಾಗ್ಯದ. ಪ್ರತಿಯೊಂದು ಸಮಾಜದಲ್ಲಿ, ಪ್ರತಿಯೊಂದು ಯುವಕರಲ್ಲಿ, ಹೆಣ್ಣು ಮಕ್ಕಳಲ್ಲಿ ನಿಮ್ಮೆಲ್ಲರಿಗೆ ನಾನು ವಿನಂತಿ ಮಾಡ್ಕೋತೀನಿ, ಈ 2.5 ವರ್ಷದಲ್ಲಿ 5 ಫ್ರೀ ಬಿಕ್ಕಿ ಬಾಟೆಯನ್ನು ಕೊಟ್ಟು ಇವತ್ತು ಸರ್ಕಾರದ ರಚನೆಯನ್ನು ಮಾಡಿ ಇವತ್ತು ಯಾರಿಗೂ ಕೂಡ ಒಂದು ರೈತನ ಕಣ್ಣೀರು ಒರೆಸ್ತಕ್ಕಂತ ಮಾಡಲಾರ್ದ ಕೆಲಸ ಯಾವ್ದಾದ್ರು ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಆದ್ರೆ ಇವತ್ತು ಉಳ್ಳಾಗಡ್ಡಿ ಇರ್ಬೋದು, ತೊಗರಿ ಇರ್ಬೋದು, ಇವತ್ತು ಅನೇಕ ಮೆಕ್ಕೆಜೋಳ ಇರ್ಬೋದು, ಇವತ್ತು ಕೇಂದ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಯಾಕಂದ್ರೆ ನಾವು ಬಹಳ ಮಾತನಾಡ್ಬೇಕಾಗ್ಯದ, ಆದ್ರೆ ಮಾತಾಡೋ ಸಂದರ್ಭ ಅಲ್ಲ. ಯಾಕಂದ್ರೆ ನೀವು 4-5 ಕಿಲೋಮೀಟರ್ ನೀವು ನಡ್ಕೊತ ಬಂದಿರಿ. ಇದೇ ಹೇಳಿದ್ರಲ್ಲ ಎಸ್ ಕೆ ಬೆಳೂರು, ನಾವೆಲ್ಲ ಟ್ರ್ಯಾಕ್ಟರ್ ನಿಂತು ಬಂದೀವಿ, ನೀವು ನಡ್ಕೊತ ಬಂದಿರಿ, ಮಕ್ಳು ಮ್ಯಾಗ ನಿಂತು ಮಾತಾಡ್ತಾರ ಅಂತ ನೀವು ಬೈಬಾರದು. ಆದ್ರೆ ಇವತ್ತು ಈ ಹೋರಾಟ ಏನು ಶುರುವಾಗಿದೆ, ಇವತ್ತು ಎಸ್ ಪಾಟೀಲ್ ನಡಳ್ಳಿ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಇವತ್ತು ವಿಜೇಂದ್ರ ಅವರ ಆದೇಶದ ಮೇರೆಗೆ ಇವತ್ತು ಜನಾರ್ದನ್ ರೆಡ್ಡಿ ಸಾಹೇಬರ ನೇತೃತ್ವದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತೇನು ನಾವು ಹೋರಾಟವನ್ನು ಹಮ್ಮಿಕೊಂಡಿದೀವಿ, ಈ ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ. ಈ ಹೋರಾಟ ಪ್ರತಿಯೊಂದರ ಅಕೌಂಟ್ಗೆ ಬಂದು ದುಡ್ಡು ತಲುಪುವವರೆಗೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಆ ದಿಶೆಯಲ್ಲಿ ಇವತ್ತು ಹೋರಾಟದಲ್ಲಿ ಪಾಲ್ಗೊಂಡು ಇವತ್ತು ಇಲ್ಲಿವರೆಗೆ ಬಂದಂತ ತಮ್ಮೆಲ್ಲ ಬಹಳಷ್ಟು ವಿಚಾರಗಳನ್ನ ಬಹಳ ಅಚ್ಚುಕಟ್ಟಾಗಿ ಆವೇಶಭರಿತವಾಗಿ ಬೆಳ್ಳುಬ್ಬಿಯವರು, ರಮೇಶ್ ಬುತ್ತೂರವರು, ನಮ್ಮ ವಿಜಯಗೌಡ ಪಾಟೀಲ್ರು ಎಲ್ಲರೂ ಕೂಡ ಈಗಾಗಲೇ ಮಾತಾಡಿದ್ದಾರೆ. ವಿಷಯ ಏನು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತ ಸತ್ಯ ನಿಮ್ ಕಣ್ಮುಂದೆ ಇರುವಂತದ್ದು. ಇವತ್ತು ರೈತರ ಕಣ್ಣೀರು ಒರೆಸ್ಬೇಕನ್ನೋ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇಲ್ಲ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ, ಡಿ ಕೆ ಶಿವಕುಮಾರ್ ಅವರ ಕಣ್ಣೀರು ಒರೆಸೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳಿ ಸಾರನ್ನ ತಿನ್ನಿಸಿ ಸೀಟಿಂದ ಇಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಬಂಧುಗಳೇ. ಇವತ್ತು ಯಾವುದೇ ಒಂದು ರೈತರ ಬಗ್ಗೆ ಅವ್ರಿಗೆ ಯಾರಿಗೂ ಕೂಡ ಏನೂ ಕಾಳಜಿ ಅನ್ನೋದಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಅನ್ನುವಂಥ ಯೋಜನೆಯನ್ನು ಕೊಟ್ಟು ರೈತರ ಮಕ್ಕಳು IAS IPS ಆಗ್ಬೇಕು, ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು ಅಂತೇಳಿ ಏನು ವಿದ್ಯಾನಿಧಿ ಯೋಜನೆಯನ್ನು ಕೊಟ್ರೆ ಅದನ್ನ ಬಂದ್ ಮಾಡಿ ಅದನ್ನ ದುರುಪಯೋಗ ಮಾಡಿಕೊಂಡು ಅದನ್ನ ಬೇರೆ ಬೇರೆ ವಿಚಾರಗಳಿಗೆ ಅದನ್ನ ಬಳಸ್ಕೊಳ್ಳುವಂತ ಒಂದು ಪರಿಸ್ಥಿತಿ. ಅದೇ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ ಹಣ ಕೊಟ್ರೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ 4,000 ಹಣ ಜೋಡಿಸಿ 10,000 ರೂಪಾಯಿ ರೈತರ ನೇರವಾಗಿ ಅವ್ರ ಅಕೌಂಟ್ಗೆ ಜಮಾ ಮಾಡಿದ್ದನ್ನ ತಾವೆಲ್ಲರೂ ಕೂಡ ಕಣ್ತುಂಬ ನೋಡಿದ್ದೀರ. ಆದ್ರೆ ಇವತ್ತು ಯಾವುದೇ ಒಂದು ರೀತಿಯಲ್ಲಿ ಇವತ್ತು ನಮ್ಮ ವಿಜಯಪುರದಲ್ಲಿ ವಿಶೇಷವಾಗಿ ತೊಗರಿ ಬೆಳೆ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಇವತ್ತು ಉಳ್ಳಾಗಡ್ಡಿ ಆಗಿರ್ಬೋದು, ಅದಕ್ಕೆ ಇವತ್ತು ಯಾವುದೇ ಒಂದು ಖರೀದಿ ಮಾಡುವ ಕೇಂದ್ರಗಳನ್ನು ಓಪನ್ ಮಾಡ್ತಾ ಇಲ್ಲ. ಇನ್ನು ಮುಖ್ಯವಾಗಿ ದ್ರಾಕ್ಷ ಬೆಳೆ ರೈತರೆಲ್ಲರೂ ಕೂಡ ಇನ್ಶೂರೆನ್ಸ್ ಅನ್ನ ಕೇಳ್ತಾ ಇದ್ರು ಕೂಡ ಈ ಸರ್ಕಾರ ಆ ರೈತರ ಪರವಾಗಿ ಆ ದ್ರಾಕ್ಷ ಬೆಳೆಗೆ ಇನ್ಶೂರೆನ್ಸ್ ಅನ್ನು ಕೂಡ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇಲ್ಲ ಅಂತಂದ್ರೆ ರೈತರ ಇಡೀ ಶಾಪದಿಂದಾನೇ ಈ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಬಂಧುಗಳು. ಇವತ್ತು ಬರುವಂತ ದಿನಗಳಲ್ಲಿ ನಿಮ್ಮ ನಡವಳಿಕೆ ಇದೇ ರೀತಿ ಏನಾದರೂ ಮುಂದೆ ಬರೆದರೆ ಖಂಡಿತವಾಗ್ಲೂ ಕೂಡ ಇವತ್ತು ರೈತರ ಆಶೀರ್ವಾದದಿಂದ ರೈತ ನಾಯಕನಾಗಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತಗೊಂಡು ಬಂದಿರುವಂತ ಯಡಿಯೂರಪ್ಪ ಅಂತವರು ಪ್ರತಿಯೊಬ್ಬ ರೈತರಲ್ಲಿ ಒಬ್ಬೊಬ್ಬ ಯಡಿಯೂರಪ್ಪ ಅವರು ಉಟ್ಕೊಂಡು ಬಂದು ಈ ಕಾಂಗ್ರೆಸ್ ಸರ್ಕಾರವನ್ನ ಬುನಾದಿ ಸಮೇತ ಕಿತ್ತು ಬಿಸಾಕ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬಯಸ್ತಾ ಇದ್ದೀನಿ ಬಂಧುಗಳೇ. ಯಾವುದೇ ಒಂದು ವಿಚಾರ ತಗೊಂಡ್ರು ಕೂಡ ಇವತ್ತು ವಿಜಯಪುರದಲ್ಲಿ ಸನ್ಮಾನ್ಯ MB ಪಾಟೀಲ್ರು ಇವತ್ತು ಉಸ್ತುವಾರಿ ಸಚಿವರಾಗಿ ಇವತ್ತು ತಾವು ಏನ್ ಮಾಡ್ತಾ ಇದ್ದೀರಾ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಇವತ್ತು
ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜಗಳದಲ್ಲಿ ಮಧ್ಯದಲ್ಲಿ ಇವರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಆಸೆ ಇಟ್ಕೊಂಡು ಏನಾದ್ರು ಲಾಬಿ ಮಾಡಿ ರಾತ್ರಿ ಹಗಲು ಬಿಜಾಪುರನ ಬಿಟ್ಟು ಇವತ್ತು ನೀವು ಬೆಂಗಳೂರಲ್ಲಿ ನಿಮ್ಮ ಅಧಿಕಾರಕ್ಕೋಸ್ಕರ ಏನಾದ್ರು ಲಾಬಿ ಮಾಡ್ತಾ ಇದ್ರೇನೋ ಗೊತ್ತಾಗ್ತಾ ಇಲ್ಲ. ರೈತರಿಗೋಸ್ಕರ ಈ ರಾಜ್ಯದ ಮುಖ್ಯಮಂತ್ರಿಗಳು ಎಂ ಬಿ ಪಾಟೀಲ್ರು ಡಿ ಕೆ ಶಿವಕುಮಾರ್ ಅವರು ಒಂದೇ ಒಂದು ಗಂಟೆ ಸಾಕು ನೀವು ಯೋಚನೆ ಮಾಡಿದ್ರೆ ಇಲ್ಲಿರೋ ಜನರ ಸಮಸ್ಯೆನ ಬಗೆಹರಿಸಬಹುದು. ಇದೇ ರೀತಿ ನೀವೇನಾದ್ರೂ ಎಂ ಬಿ ಪಾಟೀಲ್ರೆ ನೆಗ್ಲೆಕ್ಟ್ ಮಾಡಿದ್ರೆ ಬರುವಂತ ದಿನಗಳಲ್ಲಿ ನನ್ನ ಸಹೋದರ ಬಿಜು ಪಾಟೀಲ್ ಗೌಡ್ರು 4 ಬಾರಿ ನಿಮ್ಮನ್ನ ನೇರವಾಗಿ ಹಣಾಹಣಿಯಾಗಿ ಚುನಾವಣೆಯಲ್ಲಿ ಸೋತಿರಬಹುದು. ಬರೋ ಈ 5ನೇ ಚುನಾವಣೆ 28ರಲ್ಲಿ ಡಿಪಾಸಿಟ್ ಕಳೆಯೋ ರೀತಿಯಲ್ಲಿ ಅವರು ಗೆಲ್ಲೋದು ಗ್ಯಾರಂಟಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ. ಯಾಕಂದ್ರೆ ನಿಮಗೆ ಭಗವಂತ ಅಧಿಕಾರ ಕೊಟ್ಟಿದ್ದಾನೆ. ಆ ಕೊಟ್ಟಿರುವಂತ ಅಧಿಕಾರವನ್ನ ಸದುಪಯೋಗ ಮಾಡಿಕೊಳ್ಳಿ. ಇವತ್ತು ಹಿಂದೆ ನಾನು ಮೂಲಭೂತ ಸೌಲಭ್ಯ ಸಚಿವನಾಗಿರುವಂತ ಸಂದರ್ಭದಲ್ಲಿ ಬಿಜಾಪುರ ಭಾಗದ ರೈತರು, ಇಲ್ಲಿರುವಂತ ನಾಗರಿಕರು, ಇಲ್ಲಿರುವಂತ ಯುವಕರು ದೇಶ ವಿದೇಶಗಳಿಗೆ ಹೋಗೋದಕ್ಕೆ ಒಂದು ಅತ್ಯಂತ ಅದ್ಭುತವಾದ ವಿಮಾನಾಶ್ರಯ ಬೇಕು ಅಂತೇಳಿ ನಾನಿವತ್ತು ಬಿಜಾಪುರದಲ್ಲಿ ಸುಮಾರು 1000 ಎಕರೆಗಳನ್ನ ಇವತ್ತು ಬಸಪಡಿಸಿಕೊಂಡಿರುವಂತ ಸಂದರ್ಭ. ನಂತರ ದಿನಗಳಲ್ಲಿ ಗೋವಿಂದ ಕಾರಜೋಳ ಸಾಹೇಬರು ವಿಮಾನಾಶ್ರಯ ಕಟ್ಟುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇವತ್ತು ಒಂದು ಹಂತಕ್ಕೆ ರೀಚ್ ಆಗಿದೆ. ಆ ವಿಮಾನಾಶ್ರಯವನ್ನ ಉದ್ಘಾಟನೆ ಮಾಡೋದಕ್ಕೂ ಕೂಡ ಇವತ್ತು ನಿಮ್ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಯೋಗ್ಯತೆ ಏನು ಅಂತೇಳಿ ಇವತ್ತು ವಿಜಯಪುರ ಜಿಲ್ಲೆ ಜನರು ಯೋಚನೆ ಮಾಡ್ಬೇಕು ಹೇಳಿ ಬಂಧುಗಳು. ಹಾಗಾಗಿ ಇವತ್ತು ರೈತರ ಹಿತದೃಷ್ಟಿಯಿಂದ ತಾವೇನಾದ್ರೂ ಕೂಡ ಗಂಭೀರವಾಗಿ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡೋದ್ರ ಮೂಲಕ ದ್ರಾಕ್ಷಾ ಬೆಳೆಗಾರರಿಗೆ ಇನ್ಶೂರೆನ್ಸ್ ಕೊಡೋದಿಲ್ಲ ಅಂತಂದ್ರೆ ಈ ಬೆಳಗಾವಿ ಅಧಿವೇಶನದಲ್ಲಿ ನಿಮ್ಮನ್ನಂತೂ ನಾವು ಯಾವ ರೀತಿ ಇವತ್ತು ಇಡೀ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದ ನಮ್ಮ ರೈತರ ಪರವಾಗಿ ಇವತ್ತು ನಮ್ಮ ಹೋರಾಟ ಇರುತ್ತೆ. ನಿಮಗೆ ಪಾಠ ಕಲಿಸ್ತೀವಿ. ಬರೋ ದಿನಗಳಲ್ಲಿ ಅಧಿವೇಶನ ಮುಗಿದ ನಂತರ ಕೂಡ ಇವತ್ತೇನು ನಮ್ಮ ನಡಹಳ್ಳಿ ಅವರು ಹೇಳಿದಾಗೆ ಇವತ್ತು ಸಾಮಾನ್ಯವಾಗಿ ನಿಮ್ಮ ದೃಷ್ಟಿಗೆ ಜನರ ಸಮಸ್ಯೆಗಳನ್ನ ನಾವು ತಗೊಂಡು ಬಂದಿದ್ದೀವಿ. ಇದನ್ನ ತಾವು ಪರಿಹಾರ ಮಾಡಿಲ್ಲ ಅಂತಂದ್ರೆ ಬಹಳ ಗಂಭೀರವಾದಂತ ಹೋರಾಟ ವಿಜಯಪುರದಲ್ಲಿ ಆಗೇ ಆಗುತ್ತೆ. ಆ ಹೋರಾಟಕ್ಕೂ ಮತ್ತು ನನ್ನ ಎಲ್ಲ ಸಹೋದರರ ಜೊತೆಗೂಡಿ ನಿಮ್ಮ ಮುಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ನಿಂತ್ಕೊಂಡಿರ್ತೀನಿ ಅನ್ನೋ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನಮ್ಮವ್ರ ಫೋಟೋಗ್ರಾಫರ್ ಹೆಂಗ್ ಇರ್ತಾರ ನೋಡ್ರಿ, ಬೂಟಿ ಗಿಡಿಗೆ ಹೋಗ್ತೀವ್ರಿ ಏನು ಪಾಪನ ರೈತರು ಸೈಡಿಗೆ ಸರ್ ನಿಂತಾರೆ, ಇವ್ರು ಹೆಂಗೆ ನೋಡಿ ದನ ಕಾರ್ ನಿಂತಾರೆ ನಿಂತಿರ್ತಾಗ. ಆಮೇಲೆ ಅವ್ರ ಜೊತೆಲಿ ರೈತ ಸಂಘದ ಪ್ರತಿನಿಧಿ ತಗೋರಿ. ನಾವು ಪಕ್ಷದವ್ರ ಹತ್ರ ಬೇಡ ಬೇಕಾದ್ರೆ ತಗೊಂಡು ದಯಮಾಡಿ ಸ್ವತಃ ಹಳ್ಳಿಯಾಗ ಹೋಗಿ 1 ಎಕರೆ ಹೊಲ ರಾಶಿಯನ್ನು ಮಾಡಿ ನೋಟಿಸಿದ್ರೆ 2 ಕ್ವಿಂಟಲ್ 3 ಕ್ವಿಂಟಲ್ಗಿಂತ ಜಾಸ್ತಿ ಬೆಳೆ ಬಂದಿಲ್ಲ. ಅದಕ್ಕೆ ನಾವು ವಿನಂತಿ ಮಾಡ್ತೇವೆ, ಎಂಟೈರ್ ತೊಗರಿ ಬೆಳೆ ನಷ್ಟ ಆಗಿದೆ, ಅದಕ್ಕೆ ಸಂಪೂರ್ಣವಾದಂಥ ಪರಿಹಾರ ಕೊಡೋದಕ್ಕೆ ಪುನಃ ವೈಜ್ಞಾನಿಕವನ್ನು ಸಮೀಕ್ಷೆ ಮಾಡಬೇಕು, ವಾಸ್ತವ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿ ಕೆಲವು ಬೇಡಿಕೆಗಳು ನಾನು ಬರೆದಿದ್ದೇನೆ, ಸಮಯ ತಗೊಳ್ಳೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಮಾನ್ಯ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ